ವೆಲ್ಕಮ್ ಟು ವಿಟಿಯು ಸ್ಟಾರ್ಸ್. PGCET 2026ನ ಅಪ್ಡೇಟ್, ಅದರ ಜೊತೆ ಒಂದು ಕ್ಲಾರಿಫಿಕೇಷನ್ ಅನ್ನು ಕೊಡೋದಕ್ಕೆ ಈ ವಿಡಿಯೋ. ಸೊ ಕೆಲವು ದಿನಗಳ ಹಿಂದೆ ಅಂದರೆ 4 to 5 days ಆರ್ ಲಾಸ್ಟ್ ವೀಕ್ ಬಿಟ್ಟು ನಾವು ವಿಟಿಯು ಸ್ಟಾರ್ಸ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ರಿಗಾರ್ಡಿಂಗ್ PGCET ರಿಸಲ್ಟ್. ಸೊ ಅದು ಇವತ್ತು ಅಂದರೆ July 20, 2026ಗೆ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ್ಯಸ್ ಪರ್ ನಾವು ಅಂದರೆ ಈಗ ಟೈಮ್ 7:45 ಆಗಿದೆ. ಟಿಲ್ ದೆರ್ ಈಸ್ ನೋ ಎನಿ ಅಪ್ಡೇಟ್ ಆರ್ ರಿಸಲ್ಟ್ ಪಬ್ಲಿಕೇಶನ್ ಇನ್ ಅಫಿಷಿಯಲ್ KA ವೆಬ್ಸೈಟ್. ಸೊ ಆದ ಕಾರಣ ವೀಕ್ಷಕರಿಗೆ ಅಥವಾ ವ್ಯೂವರ್ಸಿಗೆ ನಾವು ಒಂದು ಕ್ಲಾರಿಫಿಕೇಷನನ್ನು ಕೊಡಲಿಕ್ಕೆ, ಅಂದರೆ ನಮ್ಮ ಚಾನಲಿಂದ ಅಪ್ಲೋಡ್ ಮಾಡಿರೋದ್ರಿಂದ ವಿಡಿಯೋನ, ಸೊ ಯಾಕೆ ನಾವು 20 ಅಥವಾ 21 ಅಂತ ಹೇಳಿದ್ವಿ, ಯಾವುದೇ ರೀತಿಯಾದಂಥ ಒಂದು ದಿಕ್ಕು ತಪ್ಪಿಸ್ಲಿಕ್ಕಾಗಲಿ ಅಥವಾ ಫೇಕ್ ಸರ್ಕ್ಯುಲೇಟರನ್ನು ನಾವು ಮಾಡಿಲ್ಲ. ಅಫಿಷಿಯಲ್ ಆಗಿ KA ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಆಫೀಸರ್ ಹೇಳಿರುವಂಥ ಒಂದು ಮಾಹಿತಿ ಪ್ರಕಾರ ನಾವು PGCET ಆ್ಯಂಡ್ DCET ರಿಸಲ್ಟನ್ನು 20 ಒಳಗಡೆ ಬಿಡ್ತಾರೆ ಅಂತ ಹೇಳಿದ್ವಿ. ಸೊ ಆಲ್ರೆಡಿ DCET ರಿಸಲ್ಟ್ಗಳು ಪಬ್ಲಿಷ್ ಆಗಿವೆ. ಸೊ ಮುಂದಿನ ಒಂದು ಪ್ರೊಸೆಸ್ ಹೇಳೋಕ್ಕಿಂತ ಮುಂಚೆ ಸೊ ಒಂದು ಜೆನ್ಯೂನ್ ಆದಂಥ ಅಫಿಷಿಯಲ್ ಆಡಿಯೋ ಕ್ಲಿಪ್ನ ನಿಮಗೆ ನಾವು ಪ್ಲೇ ಮಾಡ್ತೀವಿ, ವಿಚ್ ವಾಸ್ ರೆಕಾರ್ಡೆಡ್ ಆನ್ ದಟ್ ಡೇ. ಓಕೆ, ಸೊ ಕೇಳ್ಕೊಂಬನ್ನಿ. ಹಲೋ, ನಮಸ್ತೆ ಸರ್. ಹಲೋ ಸರ್ ಹೇಳಿ ಸರ್. ಸರ್, ಇದು MTech ರಿಸಲ್ಟ್ ಯಾವತ್ತು ಬರುತ್ತೆ ಸರ್? ಅಂದ್ರೆ 2 ತಿಂಗಳಾಯ್ತಲ್ಲ ಸರ್ ಎಕ್ಸಾಮ್ ಆಗಿ? 2 ತಿಂಗಳಾಯ್ತು. ವೇಟ್ ಮಾಡಿ ಸರ್, ಇನ್ನೂ ಎಷ್ಟೊಂದು ಜನ ರಿಸಲ್ಟ್ ಬಂದಿಲ್ವಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರೋದು ನಾವು. ಅಲ್ಲ ಸರ್, ರಿಸಲ್ಟ್ ರೆಡಿ ಇದೆ. PGCET ಹೇಳ್ತಾ ಇರೋದು ಡಿಗ್ರಿ ರಿಸಲ್ಟ್ ಕೆಲವರಿಗೆ ಎಷ್ಟೊಂದು ಜನಕ್ಕೆ ಬಂದಿಲ್ಲ. ಸರ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು ರಿಸಲ್ಟ್? ಎಕ್ಸ್ಪೆಕ್ಟ್ ಇನ್ನೊಂದು ನೆಕ್ಸ್ಟ್ ವಾರದಲ್ಲಿ ಬರ್ಬೋದು, 20 ಒಳಗಡೆ ಬರ್ಬೋದು ಸರ್. ಆಲ್ಮೋಸ್ಟ್ ಸರ್ ಎಲ್ಲ ರಿಸಲ್ಟ್ ರೆಡಿ ಇದೆ. ಡಿಗ್ರಿ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ನಾವು ಡಿಲೇ ಮಾಡ್ತಿರೋದು ಅಷ್ಟೇ, ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ. BComದು ಡಿಗ್ರಿದು ಕೆಲವ್ರದ್ದು ಇನ್ನೂ ರಿಸಲ್ಟ್ ಬಂದಿರಲ್ಲ, ಸೊ ಅದಕ್ಕೆ ನಾವು ಡಿಲೇ ಮಾಡ್ತಾ ಇರೋದು ಅಷ್ಟೇ. ಸರಿ, ನಿಮ್ಗೆ ತೊಂದರೆ ಆಗಬಾರ್ದು ಅಂತ. ಓಕೆ ಸರ್, ಥ್ಯಾಂಕ್ ಯು. ಸರಿ, ಓಕೆ. ಸೊ ಇದು KAನ ಆಫೀಸರ್ ವಿಟಿಯು ಸ್ಟಾರ್ಸ್ಗೆ ಕೊಟ್ಟಿರುವಂಥ ಒಂದು ಇನ್ಫಾರ್ಮೇಷನ್. ಸೊ ಯಾವುದೇ ರೀತಿಯಾದಂಥ ಒಂದು ಫೇಕ್ ಸರ್ಕ್ಯುಲೇಟರ್ಗಳನ್ನು ನಾವು ಮಾಡ್ತಿಲ್ಲ. ಸೊ ಜೆನ್ಯೂನ್ ಆಗಿ ಅವ್ರು ಹೇಳಿರುವ ಒಂದು ಮಾಹಿತಿಯನ್ನು ನಾವು ನಿಮಗೆ ತಲುಪಿಸಿದ್ದೇವೆ. ಆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಈ ವಿಡಿಯೋವನ್ನು ಮಾಡ್ತಿರೋದು. ಸೊ ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾಯಿದ್ರಿ ಅಥವಾ ಈಗರ್ಲಿ ಆಗಿ ರಿಸಲ್ಟಿಗೆ ವೇಟ್ ಮಾಡ್ತಾಯಿದ್ರಿ. ಆ್ಯಂಡ್ ರಿಗಾರ್ಡಿಂಗ್ ಅನದರ್ ಕಟ್ ಆಫ್ ಬಗ್ಗೆ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅನ್ನು ನಾವು ವಿಡಿಯೋ ಮಾಡಿದ್ವಿ. ಸೊ ಅದರಲ್ಲೂ ಸಹಿತ ಕೆಲವೊಬ್ಬರು ಹೇಳಿದ್ದಾರೆ ಸೊ ಇದು ಜೆನ್ಯೂನ್ ಆಗಿಲ್ಲ, ಫೇಕ್, ಇದು ರಾಂಗ್ ಥಿಂಗ್ ಅಂತ. ಸೊ ನಮ್ಮ ಒಂದು ನಾವು ಆಲ್ರೆಡಿ ಅಲ್ಲಿ ಹೇಳಿದ್ವಿ, ಇಟ್ ಈಸ್ ನಾಟ್ ಅಫಿಷಿಯಲ್. ಸೊ ಬೇಸ್ಡ್ ಆನ್ ಎಕ್ಸ್ಪೆಕ್ಟೆಡ್, ಬಿಕಾಸ್ ಈ ವರ್ಷ CSC, ಮೆಕ್ಯಾನಿಕಲ್ ಆ್ಯಂಡ್ ಅಲೈನ್ ಬ್ರ್ಯಾಂಚಸ್, ಬೇರೆ ಬೇರೆ ಬ್ರ್ಯಾಂಚಸ್ ಸಬ್ಜೆಕ್ಟ್ಸ್ಗಳಿಗೆ ಎಕ್ಸಾಮ್ ಆದಾಗ ಸೊ ಪೇಪರ್ ಕೆಲವೊಂದರಲ್ಲಿ ಈಸಿ ಇತ್ತು, ಕೆಲವೊಬ್ರಿಗೆ ಟಫ್ ಇದೆ, ಕೆಲವೊಬ್ರಿಗೆ ಈಸಿ ಇದೆ. ಸೊ ನಾವು ಕಟ್ ಆಫ್ನ ಈ ಸಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಪೇಪರ್ CSC ಎಲ್ಲ ನೋಡೋದಿದ್ರೆ ಪೇಪರ್ ತುಂಬ ಲೆಂತಿ ಇದೆ ಈ ವರ್ಷ. ಬಟ್ ಬೇರೆ ಬ್ರ್ಯಾಂಚಿಗೆ ನೋಡಿದರೆ ಪೇಪರ್ ನಾಟ್ ದಟ್ ಮಚ್ ಲೆಂತಿ. CSC ಪೇಪರ್ ವಾಸ್ ಟೂ ಲೆಂತಿ ಆ್ಯಂಡ್ ಕ್ಯಾಲ್ಕುಲೇಷನ್ ತುಂಬ ಟೈಮ್ ಬೇಕಿತ್ತು. ಅದಕ್ಕೆ ಸ್ಕೋರ್ ಮಾಡೋರು ಮಾಡಿದ್ದಾರೆ, ಆದ ಕಾರಣ ಅದು ಎಕ್ಸ್ಪೆಕ್ಟೆಡ್. ಸೊ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಲ್ಲ. ಸೊ ರ್ಯಾಂಕ್ ವೇರಿಯೇಷನ್ 100, 200, 300 ವೇರಿಯೇಷನ್ ಆಗ್ಬೋದು ನಾವು ಕೊಟ್ಟಿರುವಂಥ ಒಂದು ಡೇಟಾ ಪ್ರಕಾರ. ಆ್ಯಂಡ್ ಇದು ನಮ್ಮ ಕಡೆಯಿಂದ ಕೊಡ್ತಿರುವಂಥ ಒಂದು ಕ್ಲಾರಿಫಿಕೇಷನ್ ಆಗಿತ್ತು. ಸೊ ಬಿಲೀವ್ನೆಸ್ ಇಸ್ ಯುವರ್ಸ್. ಸೊ ನಾವು ಆದಷ್ಟು ನಮ್ಮ ಕಡೆಯಿಂದ ಜೆನ್ಯೂನ್ ಆಗಿ ಮಾಹಿತಿಗಳನ್ನು ಕೊಡ್ತೀವಿ. ಆ್ಯಂಡ್ ಅನದರ್ ಥಿಂಗ್, ಸೊ ಎಸ್ಟರ್ಡೇ ನಾವು ನೋಡಿದ್ವಿ DCET ರಿಸಲ್ಟ್ನ ಪಬ್ಲಿಷ್ ಮಾಡಿದ್ರು. ಸೊ DCET ರಿಸಲ್ಟ್ ಪಬ್ಲಿಷ್ ಮಾಡಿದ ನಂತರ ನೆಕ್ಸ್ಟ್ ಡೇನೇ ಅವರು ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ರೌಂಡ್ನ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸಿಗೆ ಈ ಕಾಲೇಜ್ ಲಿಸ್ಟ್ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ತುಂಬ ಕಡಿಮೆ ಟೈಮ್ ಇದೆ. ಸೊ ಆದ ಕಾರಣ ರಿಸಲ್ಟ್ ಈ ವೀಕ್ ಬರಲಿ ಅಥವಾ ನೆಕ್ಸ್ಟ್ ವೀಕ್ ಬರಲಿ, ನಾಳೆನೇ ಬರಲಿ, ಇಷ್ಟು ದಿನ ಕಾದಿದ್ದೀರಾ, ಸೊ ಕಾಯಿರಿ. ಸೊ ಮೇ ಬಿ ಆಲ್ಮೋಸ್ಟ್ 30 to 45 ಡೇಸ್ ಅಂದರೆ ಈ ವೀಕಲ್ಲಿ ರಿಸಲ್ಟ್ ಬರುವಂಥ ಫುಲ್ ಚಾನ್ಸಸ್ ಇದೆ. ಸೊ ಆದ್ದರಿಂದ
ರಿಸಲ್ಟ್ ಬಂದ ನೆಕ್ಸ್ಟ್ ಡೇನೇ ಏನಾದರೂ ಫಸ್ಟ್ ರೌಂಡ್ನ ಅಲಾಟ್ಮೆಂಟ್ ಲೀಸ್ಟ್ ಟೈಮ್ ಟೇಬಲ್ ಅವರು ಪಬ್ಲಿಷ್ ಮಾಡಿದ್ರೆ ನೀವು ಹರಿಬಿರಿ ಆಗುವಂಥ ಚಾನ್ಸಸ್ ಇರುತ್ತೆ. ಆದ ಕಾರಣ ಆದಷ್ಟು ನೀವು ಈಗಲೇ ನಿಮ್ಮ ಒಂದು ಪ್ರೆಡಿಕ್ಷನಿಗೆ ತಕ್ಕಾಗಿ ನಮ್ಮದೇ ಒಂದು ಚಾನಲ್ನ ನಾವು ಫಾಲೋ ಮಾಡಿ ಅಂತ ಹೇಳಲ್ಲ, ಅಥವಾ ನಮ್ಮ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ನ ನಾವು ನೋಡಿ ಅಂತ ಹೇಳಲ್ಲ. ಯಾವುದೇ ಬೇರೆ ಸೋರ್ಸ್ ಅಥವಾ ನಿಮ್ಮ ಒಂದು ಕಂಫರ್ಟ್ನೆಸ್ಸಿಗೆ ತಕ್ಕ ಹಾಗೆ ನೀವು ಮಾರ್ಕ್ಸನ್ನು ನೋಡಿಕೊಂಡು ನಿಮ್ಮ ಎಕ್ಸ್ಪೆಕ್ಟೆಡ್ ರ್ಯಾಂಕಿಗೆ ತಕ್ಕ ಹಾಗೆ ಕಾಲೇಜ್ ಲಿಸ್ಟನ್ನು ದಯವಿಟ್ಟು ಮಾಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾ, ಮತ್ತು ನಿಮಗೆ ಕಾಲೇಜ್ ಲೀಸ್ಟ್ ಅಥವಾ ಏನಾದರೂ ಇಂಪಾರ್ಟೆಂಟ್ ಮಾಹಿತಿಗಳು PGCET ಬೇಕಿದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ. ಸೊ ಇದು ನಮ್ಮ ಕಡೆಯಿಂದ ಕೊಡ್ತಿರುವಂಥ ಕ್ಲಾರಿಫಿಕೇಷನ್, ಯಾಕೆ ನಾವು ರಿಸಲ್ಟ್ 20 ಒಳಗಡೆ ಬರುತ್ತೆ ಅಂತ ಹೇಳಿದ್ದು ಅಂದಕ್ಕೆ. ಸೊ ಈ ವೇಟ್ ಮಾಡ್ತಾ ಇದ್ದೀರಾ. ಸೊ ಬೇರೆ ದಾರಿ ಇಲ್ಲ, ನೀವು ಆದಷ್ಟು KE ಅವರಿಗೆ ಜಿಮೇಲ್ ಮೂಲಕ ನೀವು ನಿಮ್ಮ ಒಂದು ಕ್ವ್ಯಾರೀಸ್ಗಳನ್ನು ತಿಳಿಸ್ಬೋದು. ಬಿಕಾಸ್ ಇಟ್ ಈಸ್ ಆಲ್ರೆಡಿ 2 ಮಂತ್ಸ್ ನಿಯರ್ಲಿ, ಮೇ 23 ಜುಲೈ 23, ಇಟ್ ಈಸ್ ಆಲ್ಮೋಸ್ಟ್ 2 ಮಂತ್ ನಿಯರ್ಲಿ ಆಗಿದ್ದರಿಂದ ಸೊ ರಿಸಲ್ಟ್ ಈ ವೀಕಲ್ಲಿ ಬರುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಲಾಸ್ಟ್ ಇಯರ್ ಆಗಸ್ಟ್ 8ಗೆ ಅವ್ರು ಪಬ್ಲಿಷ್ ಮಾಡಿದರು. ಎಕ್ಸಾಮು 2 ವೀಕ್ ಇನ್ನೂ ಡಿಲೇ ಆಗಿತ್ತು, ಜೂನ್ 22 ಸಮಥಿಂಗ್. ಆದ್ದರಿಂದ ಈ ವೀಕ್ ಅಂದರೆ ಸ್ಪೆಸಿಫಿಕಲಿ 21 ನಾಳೆಯಿಂದ ನೆಕ್ಸ್ಟ್ ಮಂಡೇ ಒಳಗಡೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಟುಡೇಸ್ ಅಪ್ಡೇಟ್ ರಿಗಾರ್ಡಿಂಗ್ PGCET ರಿಸಲ್ಟ್ ಕ್ಲಾರಿಫಿಕೇಷನ್. ಸೊ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡ್ಕೊಳ್ಳಿ, VTU ಸ್ಟಾರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.